ಮಟ್ಟಣ್ಣನವರ ಅವರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ, ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ನಡೀತಿರುವಂಥ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು, ಲಕ್ಷಾಂತರ ಮದುವೆಗಳಾಗಿರುವಂಥ ಒಂದು ಜಾಗ ಮತ್ತು ಮದುವೆಯಾಗಿರುವಂಥ ಒಂದು ಕುಟುಂಬಗಳು ಎಷ್ಟೋ ಇವಾಗ ಜೀವನ ಮಾಡ್ತಾ ಇದ್ದಾರೆ, ಮುಂದೇನೂ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ, ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಷ್ಟೋ ಮದುವೆಗಳಾಗಿದೆ, ಸಂಸಾರ ನಡೆಸ್ತಾ ಇದ್ದಾರೆ, ಅವ್ರವ್ರ ಹರಕೆ ಕಟ್ಕೊಂಡಿರ್ತಾರೆ. ಕೇವಲ ಬಡವರು ಮಾತ್ರ ಅಲ್ಲಿ ಮದುವೆ ಆಗ್ತಾರೆ ಅನ್ನೋದಲ್ಲ, ಕೆಲವರು ಹರಕೆ ಕಟ್ಕೊಂಡಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದಲ್ಲಿ ಮದುವೆ ಆಗಿರ್ತಾರೆ. ಸೊ ಶ್ರೀ ಕ್ಷೇತ್ರ ಮಂಜುನಾಥನ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ. ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರನ್ನು ಕೊಟ್ಟಿಗೆ ನಾವು ಭಕ್ತಾದಿಗಳು, ಶ್ರೀ ಕ್ಷೇತ್ರದ ಭಕ್ತಾದಿಗಳ ಜೊತೆ ನಾವೆಲ್ಲರೂ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀವಿ. ಎಲ್ಲರೂ ಸೇರಿ ಸೈನ್ ಮಾಡಿದರೆ, ಎಲ್ಲರೂ ಸೇರಿ ಒಂದು ಗಿರೀಶ್ ಅವರ ಈ ಒಂದು ಹೇಳಿಕೆಗೆ, ಮಟ್ಟಣ್ಣ ಅವರ ಹೇಳಿಕೆಗೆ ಸೂಕ್ತ ರೀತಿಯಲ್ಲಿ ಅವರ ಕ್ರಮ ಕೈಗೊಳ್ಳಬೇಕು, ಅದರ ಸತ್ಯಾಸತ್ಯತೆಯನ್ನ ಅವರು ಪರಾಮರ್ಶಿಸಬೇಕು ಅಂತ ಕೇಳಿಕೊಂಡು ನಾವು ದೂರನ್ನು ಕೊಡ್ತೀವಿ. ಎಲ್ಲಿ ಮಾತಾಡಿದ್ರು ಒಂದು ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಅವ್ರು ಮಾತಾಡ್ತಾರೆ. ಅಲ್ಲ, ಎಲ್ಲಿ ಇದೆಲ್ಲ ನೋಡಿದ್ವಿ ನಾವು ಈಚೆಗೆ ನಾವು ಮಾಧ್ಯಮದಲ್ಲಿ ನೋಡಿದ್ದು. ಅದು ನೋಡಿದಾಗ ನಮಗೆ ಶಾಕ್ ಆಯ್ತು, ಇದೇ ಈ ತರ ಮಾತಾಡ್ತಾ ಇದ್ದಾರೆ ಅಂತ. ಸೊ ಅದರ ಪ್ರಭಾವದಿಂದ ನಾವು ಅದು ಸಾಕ್ಷಿ ಸಹಿತ ವಿಡಿಯೋ ಸಮೇತ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಮ್ಮ ಹತ್ರ ಇದೆ, ಅದನ್ನು ಕೂಡ ನಾವು ಬೇಡ್ಕೊಂಡ್ರೆ ಆಗ್ಬಿಡುತ್ತೆ ಅನ್ನೋ ನಮ್ಮ ನಂಬಿಕೆ. ಆ ನಂಬಿಕೆಗೆ ಧಕ್ಕೆ ಬರ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವು ನಮಗೆ ಅದಕ್ಕೋಸ್ಕರ ನ್ಯಾಯ ಕೊಡ್ಬೇಕಂತ ನಂಬಿಕೆ.